ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ಏನೇ ಸಮಸ್ಯೆಗಳಿದ್ದರೂ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಯಾವ ರೀತಿ ಸಂರಕ್ಷಿಸ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ರೈತರುಗಳು ನಮ್ಗೆ ಇದು ಯೂಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಕಳೆ ಔಷಧಿ ಹೊಡೆದ್ಬಿಟ್ಟು ಹಾಳು ಮಾಡಿ ಕೊಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾರೇ ಆಗಲಿ. ನಮಗೆ ಬರ್ತಕ್ಕಂಥ ಗಿಡಮೂಲಿಕೆಗಳನ್ನ ಮುಂದಿನ ಫ್ಯೂಚರ್ಗಾದರೂ ತಿಳುವಳಿಕೆಗಾದರೂ ಬೇಕು. ನಮಗೆ ತಿಳುವಳಿಕೆ ಅಂದರೆ ಯಾವ ರೀತಿ ಅಂತಂದರೆ ಇಂಥ ಗಿಡ ಅದಕ್ಕೆ ಮದ್ದಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆಗಾದರೂ ಆ ಗಿಡ ಬೇಕು. ಆದ್ದರಿಂದ ಕಳೆ ಔಷಧಿ ಹೊಡೆಯತಕ್ಕಂಥವ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾತ್ರ ಹೊಡ್ಕೊಳ್ಳಿ, ಎಲ್ಲ ಕಡೆ ಹೊಡಿಬೇಡಿ. ಆದರೆ ಇವತ್ತು ನಾನು ಒಂದು ಗಿಡಮೂಲಿಕೆ ತೋರಿಸ್ತೀನಿ. ಅದನ್ನು ಬಸಳೆ ಸೊಪ್ಪು ಅಂತ ಕರಿತೀವಿ ನಾವು. ನೋಡಿ, ಇದರಲ್ಲಿ ಎರಡು ಥರ ಇದೆ. ಕಾಡು ಬಸಳೆ ಬೇರೆ, ಬಸಳೆ ಬೇರೆ. ಇದನ್ನೇ ಕೆಲವರು ಏನು ಮಾಡ್ತಿದ್ರೆ ಕಾಡು ಬಸಳೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಅದು ಇದು ಕಾಡು ಬಸಳೆ ಅಲ್ಲ. ಇದು ಬಂದು ನಮ್ಮ ಊರಲ್ಲಿ ನಮ್ಮ ಮನೆಗಳ ಹತ್ರ ಬೆಳೀತಕ್ಕಂಥ ಬಸಳೆ ಸೊಪ್ಪಿದು. ಇದನ್ನು ಯಾವ ರೀತಿ ನಾವು ಇದನ್ನು ಬಳಸ್ಕೋಬೇಕು, ಯಾವ ಸಮಸ್ಯೆಗಳಿಗೆ ಬಳಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಕಿಡ್ನಿ ಸ್ಟೋನ್ ಆಗ್ಬೋದು ಅಥವಾ ಮೂತ್ರನಾಳಗಳಲ್ಲಿ ಸ್ಟೋನ್ ಆಗ್ಬೋದು. ಈ ಸಮಸ್ಯೆಗಳಿರ್ತಕ್ಕಂಥವ್ರು ಅಥವಾ ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ ಅಂಥವರು ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕಪ್ಪ ಅಂತಂದರೆ, ಪ್ರತಿದಿನ ಒಂದು ಎಲೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು. ಖಾಲಿ ಹೊಟ್ಟೆಯಲ್ಲಿ ನಾವು ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಒಂದು ಎಲೆನ ತಗೊಂಡು ಅದರೊಳಗಡೆ ಒಂದು 2 ಕಾಳು ಮೆಣಸು ಕಾಳು, 1-2 ಉಪ್ಪು ಕಾಳು ಹಾಕ್ಬಿಟ್ಟು ಬಾಯಿಗೆ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಜಿಗಿಬೇಕು. ಅಂದರೆ ನಾವು ಬಬ್ಬಲ್ ಗಮ್ ಯಾವ ರೀತಿ ಅಗಿತೀವೋ ಆ ರೀತಿ ಪ್ರಕಾರವಾಗಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. ಇದನ್ನು ಸಣ್ಣದಾಗಿ ಸ್ವಲ್ಪ ಅದನ್ನು ಅಗದು ಆ ಒಂದು ರಸನ ನಾವು ನುಂಗ್ತಾ ಇರಬೇಕು. ಆವಾಗ ನಮಗೆ ಆ ಖಾಲಿ ಹೊಟ್ಟೆಯಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ, ಎಲ್ಲಿ ಯಾವ ಜಾಗದಲ್ಲಿ ನಮಗೆ ಸ್ಟೋನ್ ಇರುತ್ತೋ ಆ ಸ್ಟೋನ್ನ ನಿಧಾನಗತಿಯಲ್ಲಿ ಕರಗಿಸ್ಕೊಂಡೇ ಬರ್ತದೆ. ಆವಾಗ ಆ ಸಮಸ್ಯೆ ನಿಮಗೆ ಆ ಒಂದು ಕಲ್ಲು ಅನ್ನೋದು ಕರಗ್ತಾ ಬರ್ತದೆ. ಅಕಸ್ಮಾತ್ ನಿಮಗೆ ಸಿಗೋದಿಲ್ಲ ಅಂದಾಗ ಸಿಕ್ಕ ಕಡೆ ನೀವೇನು ಮಾಡ್ತಿರೋದು, ಈ ಎಲೆ ತಗೊಂಡೋಗಿ ಮಣ್ಣು ಹಾಕ್ಬಿಡಿ ಸಾಕು. ಸುಮ್ಮನೆ ಒಂದು ಪಾಟಲ್ಲಿ ಇಟ್ಬಿಟ್ಟು ಈ ಮಣ್ಣು ತೆಗೆದು ಇದ್ರ ಮೇಲೆ ಉದುರಿಸ್ಬಿಟ್ರೆ ನಿಮಗೊಂದು ತಿಂಗಳಿಗೆಲ್ಲ ಮೊಳಕೆ ಬಂದುಬಿಡ್ತದೆ. ಮೊಳಕೆ ಬಂದು ದೊಡ್ಡದಾಗ್ಬಿಡ್ತದೆ. ಮ್ಯಾಕ್ಸಿಮಮ್ ಒಂದು 2 ಇಂಚ್ 3 ಇಂಚಷ್ಟು ಒಂದು ತಿಂಗಳಿಗೆಲ್ಲ ಬೆಳೆಯುವಂಥ ಗುಣ ಇದರಲ್ಲಿದೆ. ಇದು ಬಸಳೆ ಸೊಪ್ಪು. ಇದನ್ನು ಪ್ರತಿನಿತ್ಯ ಒಂದು 30 ದಿನ 40 ದಿನ ತಗೊಂತ ಬಂದರೆ ನಿಮಗೆ ಆ ನೋವು ಕಡಿಮೆ ಆಗುತ್ತೆ. ಮತ್ತು ಆ ಸ್ಟೋನ್ ಇರ್ತಕ್ಕಂಥ ಸಮಸ್ಯೆ ಏನಿದೆಯೋ, ಕೆಲವು ಅಶ್ಮಿರಿ ಅಂತ ಕರಿತೀವಿ, ನಮ್ಮ ಆಯುರ್ವೇದದಲ್ಲಿ ಅಶ್ಮಿರಿ ಅಂತ ಕರಿತೀವಿ. ಅಶ್ಮಿರಿ ಅಂತಂದರೆ ಇದ್ರ ಅಶ್ಮಿರಿ ಬಹಳಷ್ಟು ರೀತಿಯಲ್ಲಿದ್ದಾವೆ. ಶುಕ್ಲಾಶ್ಮಿರಿ ಅಂತಂದರೆ ಯಾವ ರೀತಿ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಧಾತು ಅಂದರೆ ವೀರ್ಯ ಕಣಗಳು ಅದನ್ನು ತಡೆ ಹಿಡಿದು ಸಂಭೋಗ ಮಾಡಬೇಕು ಅಂತ ಆಸೆ ಇರುತ್ತೆ, ಹೋಗ್ತಾರೆ. ಮತ್ತು ಅದನ್ನು ಯಾವುದೋ ಒಂದು ಕಾರಣದಿಂದ ಅದನ್ನು ನಿಲ್ಲಿಸ್ಕೊಂಬಿಡ್ತಾರೆ. ಆವಾಗ ಅದು ಜಾಗದಿಂದ ಬೇರೆ ಕಡೆ ವೀರ್ಯ ಅನ್ನೋದು ಪತನ ಆಗಿ ಅದೇನಾಗುತ್ತೆ, ಸ್ಟೋನ್ ಥರ ಮಾರ್ಪಾಡಾಗ್ತಾ ಇರ್ತದೆ. ಅದನ್ನು ಶುಕ್ಲಾಶ್ಮಿರಿ ಅಂತ ಕರಿತೀವಿ. ಈ ರೀತಿ ಬಹಳಷ್ಟು ರೀತಿಯಲ್ಲಿದೆ. ಅದು ಯಾವುದೇ ಇದ್ದರೂ ನೀವು ಬಳಸ್ತಕ್ಕಂಥ ಈ ಒಂದು ಕಾಡು ಬಸಳೆ ಸೊಪ್ಪಿನ ಒಂದು ರೆಮಿಡಿನ ಪ್ರತಿನಿತ್ಯ ನೀವು ಬಳಸ್ತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ. ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಬೇಕಾದರೆ ಕಳಿಸ್ಕೊಡ್ತೀವಿ, ಬಳಸಿ ಆ ಸಮಸ್ಯೆಯಿಂದ ದೂರ ಆಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.